ಈ ಎಲ್ಲ ಮಡಿಕೆಗಳು ಹೊಸದಾಗಿ ಮಾಡಿರೋದು. ಇದರಲ್ಲಿ ನೀರಿಟ್ಟು ಕುಡಿದ್ರೆ ತಣ್ಣಗಾಗುತ್ತೆ. ಇದ್ರಲ್ಲಿ ಮಾಡೋ ಮುದ್ದೆ ರುಚಿ ಬೇರೆ ಪಾತ್ರೆಯಲ್ಲಿ ಬರೋಕ್ಕಿಲ್ಲ ಕಣವ. ಕೊಡ ಇಲ್ಲಿ. ನಾನೇನು ಹೊಸದಾಗ ಮಡಿಕೆ ತಗೋತಾ ಇದ್ದೀನಿ. ಎಷ್ಟು ವರ್ಷದಿಂದ ನಿನ್ನ ಹತ್ರನೇ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೆ ದೊಡ್ಡದಾಗಿ ಹೇಳಕ್ ಬಂದು ಅಯ್ಯೋ ಚೆಲ್ವಿ, ಕೈ ಜಾರ್ ಬಿದ್ದೋಯ್ತು. ಬೇರೆ ಮಡಿಕೆ ಕೊಡು, ಇದಕ್ಕೂ ಸೇರಿಸಿ ದುಡ್ಡು ಕೊಟ್ಬಿಡ್ತೀನಿ. ಮಡಿಕೆ ಒಡೆದೋದ್ರೇನವ ಇನ್ನೊಂದು ತಗೋಬೋದು. ಹೆಣ್ಮಗಿನ ಜೀವನ ಒಡೆದೋದ್ರೆ ಮತ್ತೆ ಜೋಡ್ಸಕ್ಕಾಯ್ತದ? ಏ ಚೆಲ್ವಿ, ನೀನು ತುಂಬಾ ವರ್ಷದಿಂದ ಈ ಮನೆಗೆ ಬರ್ತಾ ಇದೀಯಾ ಅಂತ ನಿನ್ನ ಅಂಗಳದವರೆಗೂ ಬಿಟ್ಟಿದ್ದೀನಿ. ಅಷ್ಟಕ್ಕೆ ಮನೆ ವಿಷಯಕ್ಕೆಲ್ಲ ಮೂಗ್ ತೋರಿಸ್ತೀಯಾ? ನೋಡು, ಇದೇ ಕೊನೆ. ಇನ್ನೊಂದ್ಸಲಿ ಈ ತರ ಎಲ್ಲ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿನ್ ಕೆಲ್ಸ ಎಷ್ಟೋ ಅಷ್ಟು ಮಾತ್ರ ನೋಡು, ಗೊತ್ತಾಯ್ತಾ? ಅಯ್ಯೋ, ಇರೋದು ಹೇಳ್ದವ. ಇರೋದು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಒದ್ರು ಅಂದಂಗಾಯ್ತು. ಅಲ್ಲ ಬನವ, ನಾನೇನು ತಪ್ಪು ಕೇಳಿದೆ ನೋಡ್ರವ. ಈ ಹೆಣ್ಮಗಿನ ಜೀವ ಈ ಮಡಿಕೆಗಿಂತ ನಾಜೂಕು. ಒಂದ್ಸಲ ಹೊಡೆದೋದ್ರೆ ಆಮೇಲೆ ಕುಂತವನಲ್ಲ ನಮ್ಮನ್ನೆಲ್ಲ ಮಾಡಿರೋ ಕುಂಬಾರ, ಅವನು ಬಂದರೂ ಏನು ಮಾಡೋಕ್ಕಾಗಲ್ಲ. ಆದ್ರೂ ಅವ್ವ, ನೀವು ದೊಡ್ಡವರು. ಊರಿಗೂರೇ ನಿಮ್ಮ ಮುಂದೆ ಬಂದರೆ ನಡ ಬಗ್ಸಿ ನಮಸ್ಕಾರ ಮಾಡ್ತಾರೆ. ನೀವೇ ಹಿಂಗೆ ಮಾಡಿದರೆ ಸರಿ ಇರ್ತದ? ಇನ್ನೂ 16 ವರ್ಷದ ಮಗಿಗೆ ಮದುವೆ ಮಾಡಿದರೆ ಆ ಶಿವ ಮೆಚ್ತಾನ? ಈ ಕಾಲ ಬದಲಾಗಿದೆ. ಓದು ಬರ ಕಲಿತು ಕೆಲಸ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಈ ಸಮಾಜ ಬೆಲೆ ಕೊಡೋದು, ಮರುವಾದೆ ಕೊಡೋದು. ಏನೋ ನಮ್ಗೆ ತಿಳಿದಿದ್ದು ಹೇಳಿದ್ವಿ, ತಪ್ಪು ತಿಳ್ಕೊಬೇಡವ. ಏಯ್, ಇನ್ನು ನಿನ್ ಪುರಾಣ ಮುಗಿಲಿಲ್ವೇನೆ? ತಗೋ ದುಡ್ಡು, ಹೋಗ್ತಾ ಇರು.